ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಿಡಿಯೋದಲ್ಲಿ ನಾವು ಶಿವಪುರಾಣದಲ್ಲಿ ಉಲ್ಲೇಖಿಸಿದಂತೆ ಶ್ರೀ ಗಣೇಶನ ಜನನ, ಶಿವನನ್ನು ಕೆರಳಿಸಿ ಶಿವನು ಗಣೇಶನ ತಲೆಯನ್ನು ಶರೀರದಿಂದ ಬೇರ್ಪಡಿಸಲು ಕಾರಣವಾದ ಘಟನೆಯಾದರೂ ಎಂತಹದ್ದು. ಸರ್ವಾಂತರ್ಯಾಮಿ ಮತ್ತು ತ್ರಿಕಾಲದರ್ಶಿಯಾದ ಶಿವನಿಗೆ ಶ್ರೀ ಗಣೇಶನು ತನ್ನ ಮಗನೆಂದು ಏಕೆ ಅರಿವಿಗೆ ಬಾರದೆ ಹೋಯಿತು? ಗಣಪತಿಯು ಅದೆಷ್ಟೋ ಶಕ್ತಿಯನ್ನು ಹೊಂದಿದ್ದರೂ ಗಣೇಶನ ಆನೆಯ ತಲೆಯ ಹಿಂದಿನ ಅಸತ್ಯವಾದರೂ ಎಂಥದ್ದು ಎಂಬೆಲ್ಲ ಹಲವಾರು ವಿಷಯಗಳನ್ನು ಒಳಗೊಂಡಂತೆ ಇಂದಿನ ಈ ವಿಡಿಯೋವು ಒಳಗೊಂಡಿರುತ್ತದೆ. ಈ ವಿಡಿಯೋವನ್ನು ಕೊನೆಯವರೆಗೂ ಸಂಪೂರ್ಣವಾಗಿ ವೀಕ್ಷಿಸಿ. ಶಿವನು ದೇವಿ ಪಾರ್ವತಿಯನ್ನು ವಿವಾಹವಾಗಿ ಕೈಲಾಸದಲ್ಲಿ ವಾಸಿಸುತ್ತಿರುತ್ತಾರೆ. ಕೈಲಾಸದಲ್ಲಿ ಶಿವನ ಗಣಗಳಾದ ಶಿವನ ವಾಹನ ನಂದೀಶ ವಾಸಿಸುತ್ತಿರುತ್ತಾರೆ. ಒಮ್ಮೆ ಶಿವನು ಕೈಲಾಸದಲ್ಲಿ ಇಲ್ಲದೆ ಇರುವ ಸಂದರ್ಭದಲ್ಲಿ ದೇವಿ ಪಾರ್ವತಿಯು ಶಿವನ ವಾಹನ ನಂದೀಶ್ವರನಿಗೆ ತನ್ನ ಅನುಮತಿ ಇಲ್ಲದ ಕೈಲಾಸದ ಅರಮನೆಯ ಒಳಗೆ ಯಾರನ್ನೂ ಬಿಡಬೇಡ ಎಂದು ಆಜ್ಞಾಪಿಸಿ ದೇವಿ ಪಾರ್ವತಿಯು ಕೈಲಾಸದಲ್ಲಿನ ತಮ್ಮ ನಿವಾಸದ ಒಳಗೆ ತೆರಳುತ್ತಾರೆ. ದೇವಿ ಪಾರ್ವತಿಯ ಆಜ್ಞೆಗೆ ನಂದೀಶ್ವರ ದ್ವಾರಪಾಲಕನಾಗಿ ನಿಂತು ಅರಮನೆಯ ದ್ವಾರವನ್ನು ಕಾಯುತ್ತಿರುತ್ತಾರೆ. ತಕ್ಷಣ ಅಲ್ಲಿಗೆ ಶಿವನು ಬರುತ್ತಾರೆ. ಶಿವನನ್ನು ನೋಡಿದ ನಂದಿ ಭಕ್ತಿಯಿಂದ ನಮಸ್ಕರಿಸುತ್ತಾರೆ. ಶಿವನು ಅರಮನೆ ಒಳಗೆ ಪ್ರವೇಶಿಸುವ ಸಮಯಕ್ಕೆ ನಂದೀಶ್ವರನು, ದೇವ ಪಾರ್ವತಿ ಮಾತೆಯು ಆಜ್ಞೆಯಾಗಿದೆ, ಒಳಗೆ ಯಾರನ್ನೂ ಬಿಡಬಾರದು ಎನ್ನುತ್ತಾರೆ. ಇದಕ್ಕೆ ಶಿವನು ನಗುತ್ತಾ, ನಂದಿ, ನಾನು ಪಾರ್ವತಿಯ ಪತಿ ಪರಮೇಶ್ವರ, ಪಾರ್ವತಿಯ ಮಾತಿನಿಂದ ನಾನು ಹೊರಹೋಗಿದ್ದೇನೆ ಎನ್ನುತ್ತಾ ಅರಮನೆಯ ಒಳಗೆ ಪ್ರವೇಶಿಸುತ್ತಾರೆ. ಅರಮನೆಯ ಒಳಗೆ ಶಿವನನ್ನು ಕಂಡಂತಹ ಪಾರ್ವತಿ ಒಮ್ಮೆ ಖುಷಿಯಾದರೂ ನಂತರ ನಂದಿ ನಿಮ್ಮನ್ನು ದ್ವಾರದಲ್ಲಿ ತಡೆಯಲಿಲ್ಲವೇ ಎನ್ನುತ್ತಾರೆ. ಇದಕ್ಕೆ ಶಿವನು ನಕ್ಕು, ನಂದಿಯು ನನ್ನ ಪ್ರಿಯ ಭಕ್ತ, ಅವನು ನನಗೆ ಅತ್ಯಂತ ನಿಷ್ಠನು ಎನ್ನುತ್ತಾರೆ. ಇದಾದ ಸ್ವಲ್ಪ ದಿನಗಳ ನಂತರದಲ್ಲಿ ದೇವಿ ಪಾರ್ವತಿಗೆ ತನ್ನ ಮಾತನ್ನು ಕೇಳುವಂತಹ ಅತ್ಯಂತ ನಿಷ್ಠಾವಂತನಾದ ಅತ್ಯಂತ ಶಕ್ತಿಶಾಲಿಯಾದ ಒಬ್ಬ ಪುತ್ರನು ಬೇಕೆಂದು ಮನದಲ್ಲಿ ಬಯಕೆಯು ಮೂಡುತ್ತದೆ. ಆಗ ದೇವಿ ಪಾರ್ವತಿಯು ಒಮ್ಮೆ ಸ್ನಾನ ಮಾಡುವಾಗ ತನ್ನ ಮೈಮೇಲೆ ಇದ್ದಂತಹ ಅರಿಶಿಣದ ಲೇಪನದಿಂದ ಒಂದು ಮುದ್ದಾದ ಸಣ್ಣ ಬಾಲಕನ ಆಕೃತಿಯನ್ನು ರಚಿಸುತ್ತಾರೆ. ದೇವಿಯು ತಯಾರಿಸಿದ ಅರಿಶಿಣದ ಗೊಂಬೆ ನೋಡಲು ತುಂಬ ಸುಂದರವಾಗಿರುತ್ತದೆ. ಆದಿಶಕ್ತಿಯ ಸ್ವರೂಪವೇ ಆಗಿದ್ದಂತಹ ದೇವಿಯು ತನ್ನ ತಪಸ್ಸಿನ ಶಕ್ತಿಯಿಂದ ಆ ಬಾಲಕನ ಗೊಂಬೆಗೆ ಜೀವವನ್ನು ನೀಡುತ್ತಾರೆ. ದೇವಿಯಿಂದ ಜೀವವನ್ನು ಪಡೆದಂತಹ ಆ ಮುದ್ದಾದ ಬಾಲಕನು ತಕ್ಷಣವೇ ದೇವಿ ಪಾರ್ವತಿಗೆ ಭಕ್ತಿಯಿಂದ ನಮಸ್ಕರಿಸುತ್ತಾ, ನನ್ನ ಸೃಷ್ಟಿಯ ಕಾರಣವೇನು ತಾಯಿ ಎಂದು ವಿನಯದಿಂದ ಕೇಳುತ್ತಾರೆ. ತನ್ನ ಪುತ್ರನ ವಿನಯವನ್ನು ನೋಡಿ ದೇವಿ ಪಾರ್ವತಿಯು ಅತ್ಯಂತ ಉನ್ನತ ಮಟ್ಟದ ದೈವಿಕವಾದ ಶಕ್ತಿಯನ್ನು ಆ ಬಾಲಕನಿಗೆ ವರವನ್ನಾಗಿ ನೀಡುತ್ತಾರೆ. ದೇವಿಯ ವರದ ಪರಿಣಾಮ ಬಾಲಕನನ್ನು ಸಮಸ್ತ ದೇವತೆಗಳಿಗೂ ಅದೆಷ್ಟೋ ಪಟ್ಟು ಅಪಾರ ಶಕ್ತಿಯನ್ನು ಪಡೆಯುತ್ತಿರುತ್ತಾರೆ. ನಂತರ ದೇವಿಯು ಆ ಬಾಲಕನ ಕೈಗೆ ಒಂದು ದಿವ್ಯ ದಂಡವನ್ನು ಉಡುಗೊರೆಯಾಗಿ ನೀಡಿ, ನಾನು ಒಳಗೆ ಸ್ನಾನ ಮಾಡುತ್ತಿರುತ್ತೇನೆ, ನನ್ನ ಅನುಮತಿ ಇಲ್ಲದೆ ಯಾರನ್ನು ನೀನು ಒಳಗೆ ಬಿಡಬೇಡ ಎಂದು ಆಜ್ಞೆ ಮಾಡಿ ಹೋಗುತ್ತಾರೆ. ತಾಯಿಯ ಆದೇಶದಂತೆ ಆ ಬಾಲಕನು ದ್ವಾರದಲ್ಲಿ ನಿಂತು ದ್ವಾರದ ರಕ್ಷಣೆಯನ್ನು ಮಾಡುತ್ತಿರುತ್ತಾರೆ. ಆ ತಕ್ಷಣ ಮಹಾಶಿವನು ಕೈಲಾಸಕ್ಕೆ ಮರಳುತ್ತಾರೆ ಮತ್ತು ಕೈಲಾಸದಲ್ಲಿನ ತನ್ನ ನಿವಾಸವನ್ನು ಪ್ರವೇಶಿಸಲು ಬರುವಾಗ ಶಿವನನ್ನು ಆ ಬಾಲಕನು ತಡೆಯುತ್ತಾನೆ. ಒಬ್ಬ ಸಾಮಾನ್ಯ ಬಾಲಕ ಸಮಸ್ತ ಲೋಕದ ಒಡೆಯನಾದ ಶಿವನನ್ನು ಬಾಗಿಲಲ್ಲಿ ತಡೆದಿದ್ದನ್ನು ಕಂಡು ಶಿವನ ವಾಹನವಾದ ನಂದಿ ಅತ್ಯಂತ ಕೋಪಗೊಳ್ಳುತ್ತಾನೆ ಮತ್ತು ಆ ಬಾಲಕನ ಮನವೊಲಿಸುವ ಪ್ರಯತ್ನವನ್ನು ಮಾಡುತ್ತಾರೆ. ಬಾಲಕನ ಮನವೊಲಿಕೆಯು ವಿಫಲವಾದಾಗ ನಂದಿಯ ಮೇಲೆ ಬಾಲಕನು ಆಕ್ರಮಣ ಮಾಡುತ್ತಾನೆ ಮತ್ತು ನಂದಿ ಮತ್ತು ಗಣೇಶನ ನಡುವೆ ಒಂದು ದೊಡ್ಡ ಕಾಳಗವೇ ಏರ್ಪಡುತ್ತದೆ. ಇವರಿಬ್ಬರ ಈ ಕಾಳಗದಲ್ಲಿ ನಂದಿಯು ಸೋಲುತ್ತಾರೆ. ತಕ್ಷಣವೇ ಶಿವಗಣಗಳ ಬಾಲಕನ ಮೇಲೆ ತಮ್ಮ ಅಸ್ತ್ರಶಸ್ತ್ರಗಳಿಂದ ಆಕ್ರಮಣ ಮಾಡುತ್ತಾರೆ.
ಬಾಲಕನು ಸಮಸ್ತ ಶಿವಗಣಗಳನ್ನು ಕೂಡ ಅತ್ಯಂತ ಸುಲಭವಾಗಿ ಸೋಲಿಸುತ್ತಾರೆ. ಇದನ್ನೆಲ್ಲವನ್ನು ಸುಮ್ಮನೆ ನೋಡುತ್ತಾ ನಿಂತಿದ್ದ ಶಿವನಿಗೆ ಬಾಲಕನು ತನ್ನ ಮಗನೆಂದು ಪಾರ್ವತಿಯು ಇವನನ್ನು ಸೃಷ್ಟಿಸಿ ಜೀವವನ್ನು ನೀಡಿದ್ದೆಲ್ಲ ತಮ್ಮ ಅರಿವಿಗೆ ಬರುತ್ತದೆ. ಆಗ ಸಮಸ್ತ ದೇವತೆಗಳು ಕೈಲಾಸದಲ್ಲಿ ಪ್ರಕಟವಾಗುತ್ತಾರೆ. ಶಿವನನ್ನು ಅವಮಾನಿಸಿದ ಬಾಲಕನನ್ನು ಕೊಲ್ಲಲು ಮೊದಲು ಇಂದ್ರನು ತನ್ನ ವಜ್ರಾಸ್ತ್ರದಿಂದ ಆಕ್ರಮಣ ಮಾಡುತ್ತಾನೆ. ವಜ್ರಾಸ್ತ್ರದಿಂದ ಆಕ್ರಮಣವನ್ನು ಸುಲಭವಾಗಿ ಎದುರಿಸಿ ಬಾಲಕನು ಇಂದ್ರನನ್ನು ಕೂಡ ಯುದ್ಧದಲ್ಲಿ ಸೋಲಿಸಿಬಿಡುತ್ತಾನೆ. ಇಂದ್ರನ ಸೋಲಿನ ನಂತರ ಅಗ್ನಿ, ವರುಣ, ವಾಯು, ಸೂರ್ಯದೇವ ಸೇರಿ ಎಲ್ಲ ದೇವತೆಗಳು ಒಟ್ಟಿಗೆ ಆ ಬಾಲಕನ ಮೇಲೆ ಯುದ್ಧವನ್ನು ಮಾಡುತ್ತಾರೆ. ಬಾಲಕನು ಸಮಸ್ತ ದೇವತೆಗಳನ್ನು ತನ್ನ ಶಕ್ತಿಯಿಂದ ಸೋಲಿಸಿಬಿಡುತ್ತಾನೆ. ಆಗ ಕೈಲಾಸದಲ್ಲಿ ಸಾಕ್ಷಾತ್ ಮಹಾವಿಷ್ಣುವೇ ಪ್ರತ್ಯಕ್ಷರಾಗಿ ಬಾಲಕನಿಗೆ ಶಿವನ ಬಗ್ಗೆ ತಿಳಿಸಿ ಅವರನ್ನು ಕೈಲಾಸದಲ್ಲಿನ ಅವರ ನಿವಾಸದ ಒಳಗೆ ಹೋಗಲು ಬಿಡುವಂತೆ ಕೇಳುತ್ತಾರೆ. ಮಹಾವಿಷ್ಣುವಿನ ಮಾತನ್ನು ಬಾಲಕನು ತಿರಸ್ಕರಿಸುತ್ತಾನೆ. ಮಹಾವಿಷ್ಣುವು ತನ್ನ ವಿಷ್ಣು ಮಾಯೆಯ ಮೂಲಕ ಬಾಲಕನನ್ನು ಭ್ರಮೆಗೊಳಿಸಲು ಇನ್ನೇನು ಪ್ರಯತ್ನಿಸಬೇಕು ಎನ್ನುವಷ್ಟರಲ್ಲಿ ಆ ಬಾಲಕನು ವಿಷ್ಣುವಿನ ಮೇಲೆಯೂ ಆಕ್ರಮಣ ಮಾಡಲು ಸಿದ್ಧನಾಗುತ್ತಾನೆ. ಇದರಿಂದ ಅತ್ಯಂತ ಕ್ರೋಧಗೊಂಡ ಮಹಾಶಿವನು ತನ್ನ ತ್ರಿಶೂಲದಿಂದ ಒಂದೇ ಒಂದು ಪ್ರಹಾರದಲ್ಲಿ ಬಾಲಕನ ತಲೆಯನ್ನು ದೇಹದಿಂದ ಬೇರ್ಪಡಿಸುತ್ತಾರೆ. ತಕ್ಷಣ ಜೀವವಿಲ್ಲದ ಬಾಲಕನ ಮೃತದೇಹ ನೆಲದ ಮೇಲೆ ಅಮ್ಮ ಎಂದು ಜೋರಾಗಿ ಕೂಗುತ್ತಾ ಬೀಳುತ್ತದೆ. ಸೃಷ್ಟಿಯ ಆರಂಭದ ಸಮಯದಲ್ಲಿ ಶಿವನಿಗೆ ಮತ್ತು ಸೂರ್ಯದೇವನಿಗೆ ಕಾರಣಾಂತರದಿಂದ ಯುದ್ಧ ಏರ್ಪಡುತ್ತದೆ. ಈ ಯುದ್ಧದಲ್ಲಿ ಶಿವನು ತನ್ನ ತ್ರಿಶೂಲದಿಂದ ಸೂರ್ಯದೇವನ ತಲೆಯನ್ನು ಕತ್ತರಿಸಿ ಬಿಡುತ್ತಾರೆ. ಆಗ ಸಂಪೂರ್ಣ ಲೋಕವು ಕತ್ತಲಲ್ಲಿ ಮುಳುಗಿಬಿಡುತ್ತದೆ. ಆಗ ಸೂರ್ಯದೇವನ ತಂದೆಯಾದ ಮಹರ್ಷಿ ಕಶ್ಯಪರು ಮಗನ ಮರಣದ ಸುದ್ದಿಯಿಂದ ಅತ್ಯಂತ ಕ್ರೋಧದಿಂದ ಶಿವನಿಗೆ ಪುತ್ರ ಶೋಕದ ಶಾಪವನ್ನು ಕೊಟ್ಟು ನಿನ್ನ ಕೈಯಿಂದಲೇ ನಿನ್ನ ಮಗನ ಮೃತ್ಯುವಾಗಲಿ ಎಂದು ಶಾಪವನ್ನು ನೀಡುತ್ತಾರೆ. ಸೂರ್ಯನಿಲ್ಲದ ಸಮಸ್ತ ಲೋಕವು ಅಂಧಕಾರದಲ್ಲಿ ಮುಳುಗುವ ಭೀತಿಯಿಂದ ನಂತರದಲ್ಲಿ ಸೂರ್ಯದೇವನನ್ನು ಪುನಃ ಜೀವಂತಗೊಳಿಸಲಾಗುತ್ತದೆ. ಶಿವನಿಗೆ ಆ ಬಾಲಕನ ತಲೆಯು ಶರೀರದಿಂದ ಬೇರ್ಪಟ್ಟ ಕಶ್ಯಪರ ಶಾಪವು ನೆನಪಾಗಿ ಮನದಲ್ಲಿ ಒಂದು ಕ್ಷಣ ದುಃಖ ಪಡುತ್ತಾರೆ. ಮಗನ ಕೂಗನ್ನು ಕೇಳಿದ ದೇವಿ ಪಾರ್ವತಿಯು ಕೈಲಾಸದ ತಮ್ಮ ನಿವಾಸದಿಂದ ಹೊರಬಂದು ನೋಡುತ್ತಾರೆ. ಅಲ್ಲಿ ತನ್ನ ಮಗನ ತಲೆಯಿಲ್ಲದ ಶರೀರ ನಿರ್ಜೀವವಾಗಿ ಬಿದ್ದಿರುತ್ತದೆ. ತನ್ನ ಮಗನ ಮೃತ ಶರೀರವನ್ನು ನೋಡಿದ ಪಾರ್ವತಿ ದೇವಿಯು ಅತ್ಯಂತ ದುಃಖದಿಂದ ಮತ್ತು ಕ್ರೋಧದಿಂದ ಶಿವನನ್ನು ಬೈಯುತ್ತಾರೆ. ತನ್ನ ಮೃತ ಮಗನನ್ನು ಬದುಕಿಸಲು ಪ್ರಯತ್ನಿಸಿದರು. ಶಿವನ ತ್ರಿಶೂಲದ ಪ್ರಹಾರಕ್ಕೆ ಸಿಲುಕಿರುವ ತಲೆಯು ಭಸ್ಮವಾದ್ದರಿಂದ ಪ್ರಪಂಚದ ಯಾವುದೇ ಶಕ್ತಿಯು ಅದನ್ನು ಮರುಸ್ಥಾಪಿಸಲು ಸಾಧ್ಯವಾಗಲಿಲ್ಲ. ತಕ್ಷಣ ದೇವಿ ಪಾರ್ವತಿಯು ತನ್ನ ಉಗ್ರರೂಪವಾದ ಭದ್ರಕಾಳಿಯ ರೂಪಕ್ಕೆ ಬದಲಾಗಿ ಸಮಸ್ತ ದೇವತೆಗಳೊಂದಿಗೆ ಶಿವನನ್ನು ಎದುರಿಸಲು ಮುಂದಾದಾಗ ಶಿವನು ತಕ್ಷಣ ಮಧ್ಯ ಪ್ರವೇಶಿಸಿ ದೇವಿ ಪಾರ್ವತಿಯನ್ನು ಶಾಂತಗೊಳಿಸಿದರು ಮತ್ತು ಗಣೇಶನಿಗೆ ಇನ್ನೊಂದು ತಲೆಯೊಂದಿಗೆ ಮರುಜೀವ ನೀಡುವುದಾಗಿ ಹೇಳಿದರು. ತಕ್ಷಣವೇ ತನ್ನ ಗಣಗಳಿಗೆ ಶಿವನು ಇಲ್ಲಿಂದ ಉತ್ತರ ದಿಕ್ಕಿನಲ್ಲಿ ಹೋಗಿ ಅರಣ್ಯದಲ್ಲಿ ನಿಮಗೆ ಯಾವ ಜೀವಿಯು ಮೊದಲು ಕಾಣಿಸುತ್ತದೆಯೋ ಅದರ ತಲೆಯನ್ನು ಕಡಿದು ತನ್ನಿ ಎಂದು ಆಜ್ಞಾಪಿಸುತ್ತಾರೆ. ಅದರಂತೆಯೇ ಶಿವನ ಗಣಗಳು ಅರಣ್ಯದಿಂದ ಒಂದು ಆನೆಯ ತಲೆಯನ್ನು ಕಡಿದು ಕೈಲಾಸಕ್ಕೆ ತರುತ್ತಾರೆ. ಶಿವನು ಗಣೇಶನ ಶರೀರಕ್ಕೆ ಆನೆಯ ತಲೆಯನ್ನಿಟ್ಟು ತನ್ನ ಶಕ್ತಿಯಿಂದ ಗಣೇಶನನ್ನು ಆನೆಯ ತಲೆಯೊಂದಿಗೆ ಪುನಃ ಜೀವಂತಗೊಳಿಸುತ್ತಾರೆ. ಇದನ್ನು ನೋಡಿದ ಪಾರ್ವತಿ ದೇವಿಯು ಭದ್ರಕಾಳಿ ಅವತಾರದಿಂದ ತನ್ನ ಶಾಂತ ರೂಪಕ್ಕೆ ಬದಲಾಗಿ ತನ್ನ ಮಗನನ್ನು ಅಪ್ಪಿಕೊಂಡು ಅಳುತ್ತಾರೆ. ಇಲ್ಲಿ ನಾವು ವಿಶೇಷವಾಗಿ ಗಮನಿಸಬೇಕಾದ ಅಂಶವೆಂದರೆ ಗಣೇಶನ ಆನೆಯ ತಲೆಗೆ ಸಂಬಂಧಿಸಿದಂತೆ ಕೂಡ ಒಂದು ಕಥೆ ಇದೆ. ಇದರ ಪ್ರಕಾರ ಶಿವನ ಭಕ್ತನಾದ ಒಂದು ಆನೆಯು ಸದಾ ತನ್ನ ಜೊತೆಗೆ ಇರುವಂತೆ ಶಿವನ ಬಳಿಯಲ್ಲಿ ವರವನ್ನು ಕೇಳುತ್ತದೆ. ಇದರಿಂದ ಶಿವನು ಸಮಯ ಬಂದಾಗ ನೀನು ಸದಾ ಒಂದಲ್ಲ ಒಂದು ರೂಪದಲ್ಲಿ ನನ್ನೊಂದಿಗೆ ಇರುವಂತಾಗಲಿ ಎಂದು ಆಶೀರ್ವದಿಸುತ್ತಾರೆ.
ಇದರ ಪರಿಣಾಮವೇ ಗಣೇಶನಿಗೆ ಅದೇ ಆನೆಯ ತಲೆಯೊಂದಿಗೆ ಕೈಲಾಸದಲ್ಲಿ ತನ್ನ ಮಗ ಗಣೇಶನಿಗೆ ಬರುವಂತಾಗುತ್ತದೆ. ಅಂದಿನಿಂದ ಗಣೇಶನನ್ನು ಆನೆಯ ತಲೆಯೊಂದಿಗೆ ಗುರುತಿಸಲಾಗುತ್ತದೆ. ಇದಾದ ನಂತರ ಗಣೇಶನು ಶಿವನನ್ನು ನೋಡುತ್ತಾ ಅಪ್ಪ ಎಂದು ಅವರನ್ನು ಕರೆಯುತ್ತಾರೆ. ಆಗ ಶಿವನು ಗಣೇಶನನ್ನು ಅಪ್ಪಿಕೊಳ್ಳುತ್ತಾರೆ ಮತ್ತು ಶಿವನು ಕೈಲಾಸದಲ್ಲಿ ಸಮಸ್ತ ಶಿವಗಣಗಳಿಗೂ ಗಣೇಶನನ್ನು ನಾಯಕನಾಗಿ ಮಾಡುತ್ತಾರೆ. ಗಣಗಳ ಅಧಿಪತಿಯಾದ ಕಾರಣ ಗಣಪತಿ ಎಂಬ ಹೆಸರು ಬಂದಿತು ಎನ್ನಲಾಗುತ್ತದೆ. ಗಣೇಶನಿಗೆ ದೇವಿ ಪಾರ್ವತಿಯಿಂದ ಬಂದಿದ್ದಂತಹ ವರದ ಶಕ್ತಿಗಳ ಕಾರಣದಿಂದಾಗಿ ಅಹಂಕಾರವು ಅತಿಯಾಗಿ ಬಂದಿರುತ್ತದೆ. ಅದೇ ಕಾರಣಕ್ಕೆ ಗಣೇಶನು ದೇವತೆಗಳೊಂದಿಗೆ ಮತ್ತು ಮಹಾವಿಷ್ಣುವಿನ ಮೇಲೆಯೂ ಯುದ್ಧಕ್ಕೆ ಸಿದ್ಧನಿರುತ್ತಾರೆ. ಶಿವನಿಂದ ಗಣೇಶನ ಅಹಂಕಾರದ ತಲೆಯ ನಾಶವಾದ ನಂತರ ಗಣೇಶನಿಗೆ ದೊಡ್ಡದಾದ ಆನೆಯ ತಲೆಯು ಲಭಿಸುತ್ತದೆ ಮತ್ತು ಆಗಿನಿಂದ ಗಣೇಶನ ಬುದ್ಧಿಯು ಅತ್ಯಂತ ಉನ್ನತ ಮಟ್ಟದಲ್ಲಿ ಪ್ರಗತಿಯಾಗುತ್ತದೆ. ಇದೇ ಕಾರಣಕ್ಕೆ ಗಣೇಶನನ್ನು ವಿದ್ಯಾ ಗಣಪತಿ, ಬುದ್ಧಿ ಗಣಪತಿ ಎಂತಲೂ ಕರೆಯುತ್ತಾರೆ. ಗಣೇಶನ ಈ ಬುದ್ಧಿಯ ಕಾರಣದಿಂದಲೇ ಮುಂದೆ ಅವರು ಪ್ರಥಮ ಪೂಜ್ಯ ದೇವತೆ ಎಂಬ ಸ್ಥಾನಕ್ಕೆ ಏರುತ್ತಾರೆ. ಇದಿಷ್ಟು ಮಾಹಿತಿಯು ಶಿವಪುರಾಣದಲ್ಲಿ ಗಣೇಶನ ಜನನದ ಕುರಿತಂತೆ ಉಲ್ಲೇಖವಾದ ಕಥೆಯಾಗಿದೆ. ಇಂತಹುದೇ ಹಲವಾರು ಮಾಹಿತಿಗಳಿಗಾಗಿ ನಮ್ಮ ಚೈತ್ರ ಕನ್ನಡ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಗಣೇಶನ ಆಶೀರ್ವಾದವು ಸದಾ ನಿಮ್ಮೆಲ್ಲರ ಮೇಲೆ ನೆಲೆಸಿರಲಿ. ವಿಘ್ನಗಳನ್ನು ದೂರ ಮಾಡಿ ಸುಖ ಸಮೃದ್ಧಿಯನ್ನು ಕರುಣಿಸುವ ಶ್ರೀ ಗಣೇಶನ ಆಶೀರ್ವಾದವು ನಿಮ್ಮ ಮತ್ತು ನಿಮ್ಮ ಮನೆಯವರ ಎಲ್ಲರ ಮೇಲೂ ಸದಾಕಾಲ ಇರಲಿ. ಗಣಪತಿ ಬಪ್ಪ ಮೋರ್ಯ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನನ್ನ ಈ ಚಾನಲನ್ನು ವೀಕ್ಷಣೆ ಮಾಡಿದ ನನ್ನ ಪ್ರತಿಯೊಬ್ಬ ವೀಕ್ಷಕರಿಗೂ ನನ್ನ ಅನಂತ ಕೋಟಿ ನಮಸ್ಕಾರಗಳು.